ಈ ವಿಡಿಯೋದಲ್ಲಿ ಬಂದು ನಾವು ಯಾವ ರೀತಿ ಒಂದು ಡಿ ಎನ್ ಎಸ್ನ ನಾವು ಬೈ ಮಾಡೋದು, ಪ್ಲಸ್ಸು ಯಾವ ರೀತಿ ನಾವು ಡಿ ಎನ್ ಎಸ್ನ ಪರ್ಟಿಕ್ಯುಲರ್ ಲೋಡ್ ಬ್ಯಾಲೆನ್ಸರ್ಗಾಗಲಿ ಅಥವಾ ಪರ್ಟಿಕ್ಯುಲರ್ IP ಅಡ್ರೆಸ್ಗೆ ಅಥವಾ ಪರ್ಟಿಕ್ಯುಲರ್ ಡೊಮೈನ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಮೊದಲು ನೀವು ಇನ್ ಕೇಸ್ ಏನಾದರೂ AWS ಅಲ್ಲಿ ಏನಾದರೂ ಡೊಮೈನ ಬೈ ಮಾಡಬೇಕು ಅಂತಂದರೆ ಜಸ್ಟು Route 53ಗೆ ಹೋಗಿ ಪರ್ಟಿಕ್ಯುಲರ್ Route 53 ಏನಿದೆ ಆ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ಬಂದು ರಿಜಿಸ್ಟರ್ಡ್ ಡೊಮೈನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ. ಅದಾದಮೇಲೆ ಬಂದು ಇಲ್ಲಿ ನಿಮ್ಗೆ ಏನು ಬೇಕು ಡೊಮೈನು ಅದರದ್ದು ನೇಮ್ನ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಇಲ್ಲಿ ಬರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ನಿಮ್ಗೆ ಯಾವ ಡೊಮೈನ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಪ್ರೊಸೀಡ್ ಟು ಚೆಕ್ಔಟ್ ಅಂತ ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಪೇಮೆಂಟ್ ಸೆಕ್ಷನ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಬಂದು ನೀವು ಪೇಮೆಂಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮಗೆ ಈ ರಿಜಿಸ್ಟರ್ ಡೊಮೈನು ಅಂಡರ್ ಸೆಕ್ಷನಲ್ಲಿ ಬಂದು ನಿಮಗೆ ನಿಮ್ಮ ಡೊಮೈನ್ಗಳು ಇಲ್ಲಿ ವಿಸಿಬಲ್ ಆಗುತ್ತೆ. ಓಕೆನಾ. ನಾನು ಬಂದು ಇಲ್ಲಿ ಪರ್ಟಿಕ್ಯುಲರ್ AWS ಅಲ್ಲಿ ಡೊಮೈನ ಬೈ ಮಾಡ್ತಾ ಇಲ್ಲ, ನಾನು GoDaddyಲಿ ಬೈ ಮಾಡ್ತಾ ಇದ್ದೀನಿ. GoDaddyಲಿ ಯಾವ ರೀತಿ ಬೈ ಮಾಡೋದು ಅಂತಂದರೆ, ಏನಕ್ಕೆ ನಾನು GoDaddyಲಿ ಬೈ ಮಾಡ್ತಾ ಇದ್ದೀನಿ ಅಂತಂದರೆ AWS ಅಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡೋಕೆ ಹೋಯ್ತು ಅಂತ ಸ್ವಲ್ಪ ಪ್ರೈಸ್ ಕಾಸ್ಟು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು GoDaddyಲಿ ಬೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬೈ ಮಾಡಿಟ್ಟಿದ್ದೀನಿ. ನಿಮ್ಗೆ ಯಾವ ರೀತಿ ಬೈ ಮಾಡೋದು ಅಂತ ನಿಮ್ಗೆ ಇದ್ರಲ್ಲಿ ತೋರಿಸ್ತೀನಿ. ಜಸ್ಟ್ ನಿಮ್ಗೆ ಏನು ಬೇಕು ಆ ನೇಮ್ ನಾವು GoDaddyಲಿ ಹೋಗಿ ಏನು ಬೇಕು ಅದನ್ನು ಟೈಪ್ ಮಾಡಿ. ಇಲ್ಲಿ ಬಂದು ನಿಮ್ಗೆ ಎಷ್ಟೋ ಪ್ರೈಸ್ ತೋರಿಸುತ್ತೆ, ಅದನ್ನು ಕಾರ್ಟ್ಗೆ ಹಾಕಿ ಜಸ್ಟು ಇಲ್ಲಿ ಪ್ರೊಸೀಡ್ ಅಂತ ಬರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಂಟಿನ್ಯೂ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಯಾವ್ದು ಬೇಕಾದ್ರೂ ಪ್ರೊಫೆಷನಲ್ ಇಮೇಲ್ ID ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಕಂಟಿನ್ಯೂ ಟು ಕಾರ್ಟ್ ಅಂತ ಕ್ಲಿಕ್ ಮಾಡಿ ಅದರೊಳಗಡೆ ಹೋಗಿ ಪೇಮೆಂಟ್ ಮಾಡ್ತು ಅಂತ ಅಂದರೆ ನಿಮಗೆ ಏನು ಯೂಸರ್ ನೇಮ್ ಪಾಸ್ವರ್ಡ್ ಇಟ್ಟು ನೀವು ಲಾಗಿನ್ ಆಗಿ ಪೇಮೆಂಟ್ ಮಾಡಿದ್ದೀರೋ ಆ ಪರ್ಟಿಕ್ಯುಲರ್ ನೇಮು ಅಥವಾ ಅಕೌಂಟಿಗೆ ನಿಮ್ಮ ಡೊಮೈನ್ ಬಂದು ಅಟ್ಯಾಚ್ ಆಗಿರುತ್ತೆ. ನಾನು ಆಲ್ರೆಡಿ ಒಂದು ಡೊಮೈನ ಪರ್ಚೇಸ್ ಮಾಡಿದ್ರಿಂದ ಇದು ಯಾವುದೇ ರೀತಿ ಪರ್ಚೇಸ್ ಮಾಡಲ್ಲ. ನಿಮಗೆ ಬಂದು ನೀವು ಯಾವಾಗ ನೀವು ಇದು ಮಾಡ್ತೀರೋ ಅವಾಗ ಆಟೋಮೆಟಿಕ್ಕಾಗಿ ನಿಮ್ಗೆ ಈ ರೀತಿ ಪ್ರೊಫೈಲ್ ಎನೇಬಲ್ ಆಗುತ್ತೆ. ಇದರೊಳಗಡೆ ಬಂದು ನಾನು ಮೈ ಪ್ರಾಡಕ್ಟ್ ಹೋಗ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನಾನು ಬಂದು 2 ಡೊಮೈನ ಪರ್ಚೇಸ್ ಮಾಡಿದ್ದೀನಿ, Murali1.shop ಮತ್ತು Murali.shop. ಇವಾಗ ಪರ್ಟಿಕ್ಯುಲರಾಗಿ ಬಂದು ನಾನು Murali1.shop ಏನಿದೆ ಅದರೊಳಗಡೆ ಹೋಗ್ತೀನಿ. ಓಕೆ, ಅದಾದಮೇಲೆ ಬಂದು ನೀವು ಇಲ್ಲಿ ಡೊಮೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಡೊಮೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ಬರುತ್ತೆ, Murali1.shop ಅಂತ ಬರುತ್ತೆ. ಇಲ್ಲಿ ಬಂದು ನೀವು ಮ್ಯಾನೇಜ್ DNS ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ DNS ಎಲ್ಲ ರೆಕಾರ್ಡ್ಸ್ ಎಲ್ಲ ಓಪನ್ ಆಗುತ್ತೆ ನಿಮಗೆ. ಓಕೆ, ನಿಮ್ಗೇನಾದರೂ DNS ರೆಕಾರ್ಡು ಈ ರೀತಿ ಏನಾದರೂ ನನ್ ಬರಲ್ಲ, ನಿಮಗೆ ಪರ್ಟಿಕ್ಯುಲರಾಗಿ DNS ರೆಕಾರ್ಡ್ ಎಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಡೀಟೇಲ್ಸ್ ಎಲ್ಲ ಬಂದಾದಮೇಲೆ ನೀವು ಪರ್ಟಿಕ್ಯುಲರಾಗಿ ಅದೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟು DNS ರೆಕಾರ್ಡ್ ಬಿಟ್ಟು ಜಸ್ಟು ನೇಮ್ ಸರ್ವರ್ಗೆ ಹೋಗಿ. ನೇಮ್ ಸರ್ವರಲ್ಲಿ ಬಂತು ಅಂತಂದರೆ ಇಲ್ಲಿ ಪರ್ಟಿಕ್ಯುಲರ್ ನಿಮಗೆ ಡಿಫಾಲ್ಟಾಗಿ ನೇಮ್ ಸರ್ವರ್ನ ಅಟ್ಯಾಚ್ ಮಾಡಿರ್ತಾರೆ. ಇವಾಗ ನೀವೇನು ಮಾಡಬೇಕು ಅಂದರೆ, ಇವಾಗ AWS ಮುಖಾಂತರ ನೀವೇನಾದರೂ IP ಅಡ್ರೆಸ್ ರೌಟಿಂಗ್ ಮಾಡಬೇಕು ಅಂತ ಅಂದರೆ ಅಥವಾ ಮ್ಯಾಪ್ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ಇಲ್ಲಿ ಬಂದು ನೀವು ಪರ್ಟಿಕ್ಯುಲರ್ ಏನಿದೆ ಒಂದು ಇದನ್ನ ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ Route 53 ಒಳಗಡೆ ಹೋಗಿ ಇಲ್ಲಿ ಬಂದು ಹೋಸ್ಟೆಡ್ ಝೋನ್ ಅಂತ ಕಾಣಿಸ್ತಿದೆಯಲ್ಲ, ಈ ಹೋಸ್ಟೆಡ್ ಝೋನ್ ಒಳಗಡೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ರಿಯೇಟ್ ಹೋಸ್ಟೆಡ್ ಝೋನ್ ಮೇಲೆ ಕ್ಲಿಕ್ ಮಾಡಿ. ಅಂತಂದರೆ DNS ಸಪ್ರೇಟ್ ಇರುತ್ತೆ. ನೀವು ಬಂದು ಈ ಪರ್ಟಿಕ್ಯುಲರ್ DNSನ ಬಂದು ನೀವು AWS ಒಳಗಡೆ ಇರೋ ರಿಸೋರ್ಸ್ಗೆ ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ನೀವೇನು ಮಾಡಬೇಕು ಅಂತಂದರೆ ಈ ಪರ್ಟಿಕ್ಯುಲರ್ ಡೊಮೈನ್ನ ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡಾದಮೇಲೆ ಇಲ್ಲಿ ಬಂದು ಆ ಡೊಮೈನ್ದು ನೇಮ್ ಕೊಡಿ. ಇಲ್ಲಿ ಬಂದು ಡೊಮೈನ್ದು ನೇಮ್ ಏನಂತ ಇದೆ, Murali1.shop ಅಂತ ಐತಲ್ಲ, ಇದನ್ನು ಬಂದು ನಾನು ಇಲ್ಲಿ ಎಂಟರ್ ಮಾಡ್ತೀನಿ. Murali1.shop ಅಂತ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ಪಬ್ಲಿಕ್ ಮತ್ತು ಪ್ರೈವೇಟ್ ಹೋಸ್ಟೆಡ್ ಝೋನ್ ಅಂತ ನಿಮ್ಗೆ 2 ಆಪ್ಷನ್ ಬರುತ್ತೆ. ಪ್ರೈವೇಟ್ ಅಂತ ಅಂದರೆ ನೀವು ಇಂಟರ್ನಲ್ ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು, ಪಬ್ಲಿಕ್ ಅಂತ ಅಂದರೆ ಔಟ್ಸೈಡಿಂದ ಬೇಕಾದ್ರೆ ಆಕ್ಸೆಸ್ ಮಾಡ್ಬೋದು. ನಾನು ಪಬ್ಲಿಕ್ ಹೋಸ್ಟೆಡ್ ಝೋನ್ ಅಂತ ಕೊಟ್ಟು ಕ್ರಿಯೇಟ್ ಝೋನ್ ಅಂತ ಕೊಡ್ತೀನಿ. ಇದನ್ನು ನೀವು ಡೆಮೋ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ 24 ಅವರ್ಸ್ ಅಷ್ಟೇ ಟೈಮ್ ಇರುತ್ತೆ. 24 ಅವರ್ಸ್ ಮೇಲೆ ಹೋಯಿತು ಅಂತ ನಿಮಗೆ ಚಾರ್ಜಸ್ ಅಪ್ಲೈ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು 3 to 4 ಅವರ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದನ್ನು ಡಿಲೀಟ್ ಮಾಡಿಬಿಡಿ. ಓಕೆ,
ಇಲ್ಲಿ ಪರ್ಟಿಕ್ಯುಲರ್ ನೀವು ಯಾವಾಗ ನೀವು ಹೋಸ್ಟೆಡ್ ಝೋನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡ್ತಿರೋ ಆಗ ಈ ರೀತಿ ರೆಕಾರ್ಡ್ಸ್ಗಳು ಕ್ರಿಯೇಟ್ ಆಗುತ್ತೆ. ಇವಾಗ ಇಲ್ಲಿ ಪರ್ಟಿಕ್ಯುಲರಾಗಿ ನಿಮಗೆ ನೇಮ್ ಸರ್ವರ್ ಏನಿದೆ ಅದು ಅಟ್ಯಾಚ್ ಆಗಿರುತ್ತೆ. ಇದನ್ನು ಕಾಪಿ ಮಾಡಿ, ಈ ಕಾಪಿ ಮಾಡಿರೋದನ್ನು ಈ ಪರ್ಟಿಕ್ಯುಲರ್ DNS ಏನಿದೆ ಆ DNS ನೇಮ್ ಸರ್ವರ್ ಒಳಗಡೆ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ಚೇಂಜ್ DNS ಸರ್ವರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದು ನಿಮ್ಗೆ GoDaddy ನೇಮ್ ಸರ್ವರ್ ಅಂತ ಇರುತ್ತೆ, ಅದ್ರ ಬದಲು ನೀವೇನು ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಐ ವಿಲ್ ಯೂಸ್ ಮೈ ಓನ್ ನೇಮ್ ಸರ್ವರ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇವಾಗ ಕಾಪಿ ಮಾಡಿದ್ರಲ್ಲ ಅದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಾದ್ಮೇಲೆ ನಿಮಗೆ ಎಷ್ಟು ನೇಮ್ ಸರ್ವರ್ಗಳು ಸಿಕ್ತು, ಐ ಥಿಂಕ್ 4 ಅನಿಸುತ್ತೆ. ನೀವು ಇದನ್ನು ಕಾಪಿ ಮಾಡಿ. ನಾನು ಒಂದೊಂದಾಗಿ ಪರ್ಟಿಕ್ಯುಲರ್ ಕಾಪಿ ಮಾಡ್ತಾ ಇಲ್ಲ, ಎಲ್ಲ ಇಲ್ಲಿ ಪೇಸ್ಟ್ ಮಾಡಿ ಅದರಿಂದ ಕಟ್ ಮಾಡಿ ಆಗ್ತಾ ಇದ್ದೀನಿ. ಇವಾಗ ಒಂದು ನೇಮ್ ಸರ್ವರ್ ಆಯಿತು. ಇವಾಗ ತಿರ್ಗಾ ಇದನ್ನು ರಿಮೂವ್ ಮಾಡ್ತೀನಿ, ತಿರ್ಗಾ ಪೇಸ್ಟ್ ಮಾಡ್ತೀನಿ. ಇವಾಗ ಬಂದು ಈ ಡಾಟ್ನ ರಿಮೂವ್ ಮಾಡ್ತೀನಿ, ಜಸ್ಟ್ ಈ ಡಾಟನ್ನು ರಿಮೂವ್ ಮಾಡ್ತೀನಿ, ಕಾಪಿ ಮಾಡ್ಕೊಳ್ತೀನಿ. ತಿರ್ಗಾ ಸೇಮ್ ಪ್ರೊಸೀಜರೇ. ಓಕೆ, ಈ ಡಾಟ್ನ ರಿಮೂವ್ ಮಾಡಿ ಜಸ್ಟ್ ಸೇವ್ ಅಂತ ಕೊಡಿ ಅಷ್ಟೇ. ನಾನೇನು ಮಾಡಿದೆ ಅಂತಂದರೆ ಎಲ್ಲ ಎಂಟೈರ್ನು ಕಾಪಿ ಮಾಡಿ ಇಲ್ಲಿ ಎಲ್ಲ ಒಂದೇ ಟ್ಯಾಬಲ್ ಪೇಸ್ಟ್ ಮಾಡಿ ಅದನ್ನು ಕಟ್ಟು ಪೇಸ್ಟ್ ಮಾಡಿದೆ. ನೀವು ಬೇಕಾದರೆ ಈ ರೀತಿ ಪರ್ಟಿಕ್ಯುಲರ್ ಒಂದೊಂದೇ DNS ಸರ್ವರ್ನ ಕಾಪಿ ಮಾಡಿಕೊಂಡು ಡಾಟ್ ಯಾವುದು ಕಾಪಿ ಮಾಡಬೇಡಿ, ಇದು ಕಾಪಿ ಮಾಡಿ ಮೊದಲನೇ ಫೀಲ್ಡಲ್ಲಿ, ಸೆಕೆಂಡ್ನೇ ಫೀಲ್ಡಲ್ಲಿ, ಥರ್ಡ್ನೇ ಫೀಲ್ಡಲ್ಲಿ, ಫೋರ್ತ್ನೇ ಫೀಲ್ಡಲ್ಲಿ ಪರ್ಟಿಕ್ಯುಲರ್ ಒಂದೊಂದು ನೇಮ್ ಸರ್ವರ್ನು ನೀವು ಕಾಪಿ ಪೇಸ್ಟ್ ಮಾಡ್ತಾ ಹೋಗಿ. ಓಕೆ, ಇವಾಗ ಕ್ರಿಯೇಟ್ ಆಗಿದೆ, ಜಸ್ಟ್ ಸೇವ್ ಅಂತ ಕೊಡಿ. ಇವಾಗ ಏನಾಗುತ್ತೆ ಅಂತಂದರೆ ಈ DNSಗೂ ಈ ಹೋಸ್ಟೆಡ್ ಝೋನ್ ಏನಿದೆ ಅದಕ್ಕೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಇದ್ರ ಮುಖಾಂತರ ನೀವು ರೌಟ್ ಮಾಡ್ಕೋಬೋದು. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸಕ್ಸಸ್ ಅಂತ ಬಂತು. ಇವಾಗ ಬಂದು ಅಟ್ಯಾಚ್ ಆಗಿದೆ. ಇದೊಂದು ಮೇ ಬಿ 20 ಮಿನಿಟ್ಸ್ ತಗೊಳುತ್ತೆ ರಿಫ್ಲೆಕ್ಟ್ ಆಗೋಕ್ಕೆ. ಇವಾಗ ಬಂದು ಈ DNS ಬಂದು ನಮ್ಮ ಈ ಹೋಸ್ಟೆಡ್ ಝೋನ್ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿದೆ. ಓಕೆ, ಇಲ್ಲಿ ಬಂದು ನಾನೇನು ಮಾಡ್ತೀನಿ, ಒಂದು AWS ಒಳಗಡೆ ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತೀನಿ, ಸುಮ್ಮನೆ ಡೆಮೋ ಪರ್ಪಸ್ಗೋಸ್ಕರ. ಇಲ್ಲ ಆಲ್ರೆಡಿ ಯಾವುದೋ ಓಕೆ Kubernetes ಕ್ಲಸ್ಟರ್ ರನ್ನಿಂಗಲ್ಲಿದೆ. ನೀವೇನು ಮಾಡಬೇಕು ಅಂತ ಅಂದರೆ, ನಾನು ಪ್ರಿವಿಯಸ್ ಡೆಮೋದಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ನೀವು ಪರ್ಟಿಕ್ಯುಲರಾಗಿ DNSನ ಪರ್ಟಿಕ್ಯುಲರಾಗಿ ಸಬ್ ಡೊಮೈನ್ನ ಕ್ರಿಯೇಟ್ ಮಾಡೋದು ಅಂತ. ಇದರಲ್ಲೂ ಒಂದು ಸರಿ ತೋರಿಸ್ಬಿಡ್ತೀನಿ ಸಿಂಪಲಾಗಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇರೋದಷ್ಟೇ ಈ ವಿಡಿಯೋದಲ್ಲಿ. ಎಲ್ಲಿದೆ ಅದು, ಇಲ್ಲಿ ಬಂದು ಕ್ರಿಯೇಟ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಬಂದು ನಮಗೆ ಪ್ರಿವಿಯಸ್ ವೀಡಿಯೋದಲ್ಲಿ ನೋಡಿದಂಗೆ ನಮ್ಗೆ 3 ಡೊಮೈನ್ ಬೇಕಾಗಿತ್ತು. ಇಲ್ಲಿ ಬಂದು murali.com ಇದೆ. ಇಲ್ಲಿ ಬಂದು ನಾನು ಮಾಡ್ತೀನಿ project1 ಅಂತ ಕೊಡ್ತೀನಿ, project1 murali.com. ಇಲ್ಲಿ ಬಂದು ನಾನು ಪರ್ಟಿಕ್ಯುಲರ್ ಲೋಡ್ ಬ್ಯಾಲೆನ್ಸರು ಅಥವಾ ನೀವು ಪರ್ಟಿಕ್ಯುಲರ್ ಪಬ್ಲಿಕ್ IP ಏನಿದೆ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಸುಮ್ಮನೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಚೂಸ್ ಮಾಡ್ತೀನಿ ಅಷ್ಟೇ. ನಾನು 140 ಜಸ್ಟ್ ಕ್ರಿಯೇಟ್ DNS ಅಂತ ಕೊಡಿ. ಕ್ರಿಯೇಟ್ ಆಯಿತು. ಇಲ್ಲಿ ನೋಡ್ಬೋದು project1 murali.1.shop ಏನಿದೆ ಅದು ಬಂದು ಈ ಪರ್ಟಿಕ್ಯುಲರ್ IP ಅಡ್ರೆಸ್ಗೆ ಅಂತಂದರೆ ಲೋಡ್ ಬ್ಯಾಲೆನ್ಸರ್ IP ಆಗಿರ್ಬೋದು, ಪಬ್ಲಿಕ್ IP ಇರ್ಬೋದು, ಇದು ರೀಡೈರೆಕ್ಟ್ ಆಗ್ತಾ ಇದೆ. ಅದೇ ರೀತಿ ಸೆಕೆಂಡ್ ಒನ್ನು ಕ್ರಿಯೇಟ್ ಮಾಡಿ, project1 ಡಾಟ್ ಏನು ಬೇಕಾಗಿಲ್ಲ, project2 ಅದೇ ರೀತಿ ಸೇಮ್ IP ಅಡ್ರೆಸ್ಸು ಕ್ರಿಯೇಟ್. ಓಕೆ, ಈ ರೀತಿ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸ್ದಂಗೆ ಆ ಪರ್ಟಿಕ್ಯುಲರ್ ಲೋಡ್ ಬ್ಯಾಲೆನ್ಸರ್ ಏನಿದೆ ಇಂಗ್ರೆಸ್ ಕಂಟ್ರೋಲ್ ಮುಖಾಂತರ ಈ ರೀತಿ ರೌಟ್ ಆಗುತ್ತೆ. ನಾನು ಯಾವಾಗ ಮುರುಳಿ project1.murali.shop ಅಂತ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಎಂಟರ್ ಮಾಡಿದಾಗ ಇದೇನು ಮಾಡುತ್ತೆ, ಈ ಪರ್ಟಿಕ್ಯುಲರ್ IP ಅಡ್ರೆಸ್ಗೆ ಹೋಗುತ್ತೆ, ಅಂತಂದರೆ ಲೋಡ್ ಬ್ಯಾಲೆನ್ಸರ್ಗೆ ಹೋಗುತ್ತೆ. ಲೋಡ್ ಬ್ಯಾಲೆನ್ಸರಿಂದ ಇಂಗ್ರೆಸ್ ಕಂಟ್ರೋಲ್ಗೆ ಹೋಗುತ್ತೆ. ಇಂಗ್ರೆಸ್ ಕಂಟ್ರೋಲಲ್ಲಿ ನಾನು ಪಾಲಿಸಿ ಅಸೈನ್ ಮಾಡಿರ್ತೀನಿ. ಆ ಪಾಲಿಸಿಲಿ ಬಂದು ಈ ಪರ್ಟಿಕ್ಯುಲರ್ project1 ಏನಂತ ಇದೆ ಅಪ್ಲಿಕೇಶನ್ ಅದಕ್ಕೆ ರೀಡೈರೆಕ್ಟ್ ಆಗುತ್ತೆ. ಈ ರೀತಿ ನೀವು ಈ ಪರ್ಟಿಕ್ಯುಲರ್ ನಿಮ್ಮದೇ ಆದಂಥ ಒಂದು DNSನ ಬೈ ಮಾಡಿ ಅದನ್ನು ಒಂದು ನೀವು Route 53 ಅಸೈನ್ ಮಾಡಿ ಈ ರೀತಿ ರೀಡೈರೆಕ್ಟ್ ಮಾಡ್ಕೋಬೋದು.